ನಮಸ್ಕಾರ ನಮ್ಮ ನ್ಯೂಸ್ಗೆ ಸ್ವಾಗತ. ಸೌತ್ ಇಂಡಸ್ಟ್ರಿಯಲ್ಲಂತೂ ಸಿನಿಮಾಗಳಿಗೇನು ಬರಲಿಲ್ಲ. ಇವತ್ತೊಂದು ಬಹು ನಿರೀಕ್ಷಿತ ಸಿನಿಮಾ ರಿಲೀಸ್ ಆದರೆ ನಾಳೆ ಇನ್ನೊಂದು ಮಹತ್ವದ ಸಿನಿಮಾ ರಿಲೀಸ್ ಆಗುತ್ತೆ. ಈಗ ರಿಲೀಸ್ ಆಗಿರುವಂತಹ ಸಿನಿಮಾಗಳ ಪೈಕಿಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಪೇಟ ಹಾಗೂ ಅಜಿತ್ ಅಭಿನಯದ ವಿಶ್ವಾಸಂ, KGF, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF ಈ ಮೂರು ಸಿನಿಮಾಗಳು ರಿಲೀಸ್ ಆಗಿದ್ದವು. ಈಗ ಈ ಚಿತ್ರಗಳ ಕಾಂಪಿಟೇಷನ್ ಕಲೆಕ್ಷನ್ ಹೇಗಿತ್ತು ಅನ್ನೋದನ್ನ ನಿಮಗೆ ತಿಳಿಸ್ತೀವಿ ನೋಡಿ. ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿರುವ KGF, ಪೇಟ, ವಿಶ್ವಾಸಂ ಚಿತ್ರಗಳ ಕಾಂಪಿಟೇಷನ್ ಕಲೆಕ್ಷನ್. ರಾಕಿಂಗ್ ಸ್ಟಾರ್ ಯಶ್, ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಅಜಿತ್ ಅಭಿನಯದ KGF, ಪೆಟ್ಟ ಹಾಗೂ ವಿಶ್ವಾಸಂ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದ್ದು ದೇಶ ವಿದೇಶಗಳಲ್ಲಿ ಕೋಟಿ ಕೋಟಿ ಹಣ ಬಾಚಿವೆ. ಚಿತ್ರ ಪ್ರೇಮಿಗಳನ್ನ ಚಿತ್ರಮಂದಿರಕ್ಕೆ ಸೆಳೆಯುವಲ್ಲಿ ಯಶಸ್ವಿಯಾಗಿರುವ ಈ ಚಿತ್ರಗಳು ಪರಸ್ಪರ ಪೈಪೋಟಿಗೆ ಬಿದ್ದಂತೆ ಹಣ ದೋಚುತ್ತಿವೆ. KGF ಇದೇ ಮೊದಲ ಬಾರಿಗೆ ಪಾಕಿಸ್ತಾನ, ಅಮೆರಿಕ ಸೇರಿದಂತೆ ಹೊರದೇಶಗಳಲ್ಲಿಯೂ ಭರ್ಜರಿ ಪ್ರದರ್ಶನ ಕಾಣುತ್ತಿದ್ದು 200 ಕೋಟಿಗೂ ಅಧಿಕ ಮೊತ್ತದ ಕಲೆಕ್ಷನ್ ಮಾಡಿದೆ. ರಜನಿಕಾಂತ್ ಅಭಿನಯದ ಪೇಟ ತಮಿಳು, ತೆಲುಗು ಹಾಗೂ ಹಿಂದಿ ಆವೃತ್ತಿಯಲ್ಲಿ ಬಿಡುಗಡೆಯಾದ 2 ದಿನಗಳಲ್ಲಿ 35.50 ಕೋಟಿಗೆ ಕಲೆಕ್ಷನ್ ಮಾಡಿದೆ. ವಿಶ್ವಾಸಂ ತಮಿಳು ವರ್ಷನ್ ನಲ್ಲಿ 33.50 ಕೋಟಿ ರು ಗಳಿಸಿದೆ. KGF ಬಿಡುಗಡೆಯಾಗಿ 4ನೇ ವಾರಕ್ಕೆ ಕಾಲಿಡುತ್ತಿದ್ದು ವಿಶ್ವದಾದ್ಯಂತ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಈ ಮಧ್ಯೆ ಬಿಡುಗಡೆಯಾದ ಮೊದಲ ದಿನವೇ 26 ಕೋಟಿ ರು ಗಳಿಸಿದ ಅಜಿತ್ ಅಭಿನಯದ ವಿಶ್ವಾಸಂ ವರ್ಲ್ಡ್ ವೈಡ್ ಕಲೆಕ್ಷನ್ 43 ಕೋಟಿಯಾಗಿದೆ ಅಂತೆ. ಇದು ರಜನಿಕಾಂತ್ ಅಭಿನಯದ ಪೇಟ ಬಿಡುಗಡೆಯಾದ ಮೊದಲ ದಿನದ ಕಲೆಕ್ಷನ್ ನೋಡೋದಾದ್ರೆ 23 ಕೋಟಿಯಾಗಿದ್ದು ವರ್ಲ್ಡ್ ವೈಡ್ ಕಲೆಕ್ಷನ್ 48 ಕೋಟಿ ರು ಆಗಿದೆ ಅಂತೆ. ಇನ್ನು KGF ಹಿಂದಿ ಆವೃತ್ತಿ ಬಿಡುಗಡೆಯಾದ ಮೊದಲ ವಾರವೇ 21.45 ಕೋಟಿ ರು ಹಣವನ್ನು ಗಳಿಸಿತ್ತು. ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ನೋಡೋದಾದ್ರೆ 40 ಕೋಟಿಗೂ ಅಧಿಕ ಹಣ ಬಾಚಿದ ಸಿನಿಮಾಗಳು ಇದಾಗಿದೆ. ಇನ್ನು ಬಾಹುಬಲಿ 2.0 ಮತ್ತು ಬಾಹುಬಲಿ ಸರಣಿ ಚಿತ್ರಗಳ ನಂತರ ಅತಿ ಹೆಚ್ಚು ಹಣ ಮಾಡಿರುವ ಡಬ್ಬಿಂಗ್ ಚಿತ್ರ ನಮ್ಮ ಕನ್ನಡದ KGF ಆಗಿದೆ. ಒಟ್ಟಾರೆಯಾಗಿ KGF 200 ಕೋಟಿ ರು ಮಾಡಿದ ಮೊದಲ ಕನ್ನಡ ಚಿತ್ರವಾಗಿದೆ ಎಂದು ಚಿತ್ರೋದ್ಯಮ ವಿಶ್ಲೇಷಕ ತರಣಾದ ಟ್ವೀಟ್ ಮಾಡಿದ್ದಾರೆ. ಇದು ನಮ್ಮ ಕನ್ನಡಿಗರ ಹೆಮ್ಮೆ ಅಂತಾನೂ ಕೂಡ ಹೇಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ.